ಡಿ ಬಾಸ್ ದರ್ಶನ್ ಅವರ ಮಗ ವಿನೀತ್ ಅವರ ಕಾರಿನ ಆಕ್ಸಿಡೆಂಟ್ ಆಗೈತ್ರಿ. ಬೆಂಗಳೂರಿನ RR ನಗರದಲ್ಲಿ ಘಟನೆ ಆಗೈತೆ ನೋಡ್ರಿ. ಇಲ್ಲಿ ಏನಾಗೈತಪ್ಪ ಅಂದ್ರೆ ಸ್ಥಳೀಯ ಆಸ್ಪತ್ರೆಗೆ ವಿನೀಶ್ ಅವರನ್ನ ದಾಖಲು ಮಾಡಲಾಗೈತೆ ನೋಡ್ರಿ. ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ ನೋಡ್ರಿ. ಹಂಗ ನೀವು ನೋಡ್ತಾ ಇರ್ಬೋದು, ವಿನೀಶ್ ಅವರು ಗಾಡಿಯಲ್ಲಿ ಅವರು ಹೊರಟಿದ್ದರು. ನಟ ದರ್ಶನ್ ಅವರಿಗೆ ಸಾಲು ಸಾಲು ಸಂಕಷ್ಟವನ್ನು ತಂದು ಒಡ್ಡುತ್ತಿವೆ ಈ ಎಲ್ಲ ಪ್ರಕರಣಗಳು. ನಂತರದಲ್ಲಿ ನೋಡುವುದಾದರೆ, ಕೊಲೆ ಆರೋಪಿಯಾದಂತಹ ದರ್ಶನ್ ಅವರ ಮಗನಿಗೆ ಅಪಘಾತ ಆಗಿರುವುದನ್ನು ನಾವು ಕಾಣಬಹುದು. ಹಾಗೂ ಇಲ್ಲಿ ಏನಪ್ಪ ಅಂದ್ರೆ RR ನಗರ ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಆಗಿರುವುದನ್ನು ನಾವು ಕಾಣಬಹುದು. ಈ ಆಕ್ಸಿಡೆಂಟ್ ಹೇಗೆ ಆಯಿತು ಮತ್ತು ಯಾಕೆ ಆಯಿತು ಅಂತ ಕೇಳೋದಾದರೆ, ಈಗ ಗಾಡಿಯಲ್ಲಿ ವಿನೀತ್ ಅವರು ಬರುತ್ತಿರ್ತಾರೆ ಹಾಗೂ ಒಬ್ಬ ಬೈಕ್ ಸವಾರರು ಕೂಡ ಬರುತ್ತಿದ್ದಾರೆ. ಅವರ ಮುಖಾಮುಖಿಯಾಗಿ ಕಾರ್ ಆಕ್ಸಿಡೆಂಟ್ ಆಗೈತ್ರಿ. ಆಮ್ಯಾಗ ಹೋಗಿ ಸೈಡ್ ಇಲ್ಲಿ ಬಿದ್ದಿದ್ ತಮ್ಮದೇ ಫೋರ್ಡ್ ಎಂಡೋವರ್ ಕಾರ್ನಲ್ಲಿ ವಿನೀಶ್ ಅವರು ಇದ್ರಂತ ತಿಳಿದು ಬಂದೈತ್ರಿ. ದರ್ಶನ್ ಅವರ ಮಗ ವಿನೀತ್ ಅವರಿಗೆ ಇಂತಹ ಆಕ್ಸಿಡೆಂಟ್ ಆಗಬಾರದಿತ್ತು ಎಂದು ನಿಮಗೆ ಅನಿಸಿದರೆ ಕಮೆಂಟ್ ಮಾಡ್ರಿ. ರಸ್ತೆಯಲ್ಲಿ ನಟ ದರ್ಶನ್ ಅವರ ಪುತ್ರ ವಿನೀತ್ ಸ್ಥಳೀಯರ ತರಾಟೆಗೆ ತಿಳಿದುಕೊಂಡಿದ್ದಾರೆ ನೋಡ್ರಿ. ಯಾಕಪ್ಪ ಹಿಂಗ್ಯಾಕ ಅಂತ ತರಾಟೆಗೆ ನಟ ದರ್ಶನ್ ವಿರುದ್ಧ ಆಕ್ಸಿಡೆಂಟ್ ಆಗೈತೆ ಅಂತ ತಿಳಿದು ಬಂದೈತೆ ನೋಡ್ರಿ. ಹಂಗ ದರ್ಶನ್ ಅವರ ಮಗನಿಗೆ ಅಪಘಾತ ಆಗೈತ್ರಿ, ಕಾರ್ ಆಕ್ಸಿಡೆಂಟ್ ಆಗೈತೆ ಅಂತ ತಿಳಿದು ಬಂದೈತೆ ನೋಡ್ರಿ. ಬೆಂಗಳೂರು RR ನಗರದಲ್ಲಿ ಈ ಘಟನೆ ಆಗೈತೆ ನೋಡ್ರಿ. ಹಾಗೂ ದರ್ಶನ್ ಅವರ ಮಗ ವಿನೀಶ್ ಅವರು ಗಾಡಿಯನ್ನು ತೊಗೊಂಡ್ಬರ್ತಿರ್ತಾರೆ. ಒಬ್ಬ ಬೈಕ್ ಸವಾರ ಕೂಡ ಇರ್ತಾನೆ ನೋಡ್ರಿ. ಬೈಕ್ ಸವಾರ ಕೆಳಗೆ ಬೀಳುತ್ತಾನೆ ನೋಡ್ರಿ. ಇದರಿಂದ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ನೋಡ್ರಿ. ಹಾಗೂ ಇದರಿಂದ ಸಂಕಷ್ಟಕ್ಕೆ ವಿನೀಶ್ ಅವರು ಈಡಾಗುತ್ತಾರೆ ಹಾಗೂ ಆಕ್ಸಿಡೆಂಟ್ ಆಗ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ ನೋಡ್ರಿ. ಹಿಂಗೆ ಆಗಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ನೋಡ್ರಿ. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೂ ಡಿ ಬಾಸ್ ದರ್ಶನ್ ಅವರ ನೀವು ಅಭಿಮಾನಿಯಾಗಿದ್ದರೆ ಕಮೆಂಟ್ನಲ್ಲಿ ಡಿ ಬಾಸ್ ಎಂದು ಬರೆಯಿರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.